ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪೂಜಾ. ನಾನು ಸಂಪರ್ಕ ಸಂಸ್ಥೆಯಲ್ಲಿ ಸುಮಾರು 2.5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇನೆ. ಸಂಪರ್ಕ ಸಂಸ್ಥೆಯು ಸುಮಾರು 35 ವರ್ಷಗಳಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಯ ಬಗ್ಗೆ ಮತ್ತು ವಲಸೆ ಕಾರ್ಮಿಕರ ಅಭಿವೃದ್ಧಿಯ ಬಗ್ಗೆ ಕೆಲಸ ಮಾಡುತ್ತಿದೆ. ಈ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಮಕ್ಕಳ ಅಭಿವೃದ್ಧಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ, ಸಾಮಾಜಿಕ ಭದ್ರತೆಗಳ ಬಗ್ಗೆ ಹಲವಾರು ಚಟುವಟಿಕೆಗಳನ್ನು ನಡೆಸಿ ಅದರ ಬಗ್ಗೆ ಅರಿವು ಮೂಡಿಸಲಾಗುತ್ತಿದೆ. ಸಂಪರ್ಕ ಶ್ರಮಿಕರ ಸಹಾಯ ಕೇಂದ್ರವು 3 ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸುತ್ತಿದೆ. ಬೆಂಗಳೂರಿನಲ್ಲಿ ಕಲ್ಯಾಣ ನಗರದ ಕಮ್ಮನಹಳ್ಳಿಯಲ್ಲಿ ಒಂದು, ಬನಶಂಕರಿಯಲ್ಲಿ ಒಂದು, ಮತ್ತೊಂದು ಪೀಣ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಈ ದಿನ ನಾವು ವೈಯಕ್ತಿಕ ನೈರ್ಮಲ್ಯದ ಬಗ್ಗೆ ತಿಳಿದುಕೊಳ್ಳೋಣ. ವೈಯಕ್ತಿಕ ನೈರ್ಮಲ್ಯ ಅಂದರೆ ನಮ್ಮ ದೇಹವನ್ನು ಶುಚಿಯಾಗಿಟ್ಟುಕೊಳ್ಳುವುದರಿಂದ ವೈಯಕ್ತಿಕ ನೈರ್ಮಲ್ಯವನ್ನು ಕಾಪಾಡಿಕೊಳ್ಳುವುದು. ವೈಯಕ್ತಿಕ ನೈರ್ಮಲ್ಯ ಅಂದರೆ ಮೊದಲನೇ ಭಾಗವಾಗಿ ಹಲ್ಲುಗಳನ್ನು ಬ್ರಷ್ ಮಾಡುವುದು. ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲುಗಳನ್ನು ಬ್ರಷ್ ಮಾಡಬೇಕು, ಇಲ್ಲ ಅಂದರೆ ಬಾಯಿ ದುರ್ವಾಸನೆ ಬರುತ್ತದೆ. ಕೆಲವೊಬ್ರು ಏನ್ ಮಾಡ್ತಾರೆ, ಬೆಳಿಗ್ಗೆ ಎದ್ದ ತಕ್ಷಣ ಹಂಗೆ ನೀರು ಕುಡಿಯೋದು, ಕಾಫಿ ಕುಡಿಯೋದು, ಆ ಥರ ನಾವು ಮಾಡಬಾರ್ದು. ಏಕೆ ಅಂದರೆ ಅದು ಮಾಡೋದ್ರಿಂದ ಕ್ರಿಮಿ ಕೀಟಗಳು ನಮ್ಮ ಬಾಯಲ್ಲಿ ಇರೋದ್ರಿಂದ ದೇಹದಲ್ಲಿ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗುತ್ತದೆ. ಆದ್ದರಿಂದ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಹಲ್ಲು ಬ್ರಷ್ ಮಾಡಿ ನಾವು ಬೇರೆ ಕೆಲಸ ಮಾಡಬೇಕು. ಕೈಗಳ ಸ್ವಚ್ಛತೆ ಎಂದರೆ ನಾವು ಅಡುಗೆ ಮಾಡುವಾಗ ಅಥವಾ ಶೌಚಾಲಯಕ್ಕೆ ಹೋದಾಗ ಊಟ ಮಾಡುವುದಕ್ಕಿಂತ ಮುಂಚೆ ಕೈಗಳನ್ನು ಸಾಬೂನಿನಿಂದ ಶುಚಿಯಾಗಿ ತೊಳೆದುಕೊಳ್ಳಬೇಕು. ಇಲ್ಲ ಅಂದರೆ ಅದರಲ್ಲಿ ಕೈಗಳಲ್ಲಿ ಕ್ರಿಮಿಕೀಟಗಳು ಬರುವುದರಿಂದ ಆರೋಗ್ಯದಲ್ಲೂ ಕೂಡ ನಮಗೆ ಸಮಸ್ಯೆಯಾಗುತ್ತದೆ. ನಂತರ ಪ್ರತಿದಿನ ಸ್ನಾನ ಮಾಡುವುದರಿಂದ ಬೆವರಿನ ದುರ್ವಾಸನೆ ಮತ್ತು ಧೂಳಿನಿಂದ ನಮ್ಮ ದೇಹವನ್ನು ಶುಚಿಯಾಗಿ ಇಟ್ಟುಕೊಳ್ಳಬಹುದು. ದೇಹದ ದುರ್ವಾಸನೆ ಅಂದರೆ ನಾವು ಸ್ನಾನ ಮಾಡದೇ ಇರುವುದರಿಂದ ದೇಹದ ದುರ್ವಾಸನೆ ಹೆಚ್ಚಾಗುತ್ತದೆ ಮತ್ತು ಚರ್ಮದ ರೋಗ ಕೂಡ ಬರುತ್ತದೆ. ಅದನ್ನ ನಾವು ತಪ್ಪಿಸಿಕೊಳ್ಳಬೇಕು ಅಂದರೆ ಪ್ರತಿದಿನ ನಾವು ಸ್ನಾನ ಮಾಡೋದ್ರಿಂದ ದೇಹದ ದುರ್ವಾಸನೆ ದೂರವಾಗುತ್ತದೆ. ನಾವು ಪ್ರತಿದಿನ ಸ್ನಾನ ಮಾಡುವುದಲ್ಲದೇ ಕಂಕುಳಿನ ಭಾಗ, ತೊಡೆಯ ಭಾಗವನ್ನು ಶುಚಿಯಾಗಿ ಇಟ್ಟುಕೊಳ್ಳಬೇಕು. ಕೆಮ್ಮುವಾಗ ಅಥವಾ ಸೀನುವಾಗ ನಾವು ಕೈಯನ್ನು ಅಡ್ಡ ಇಟ್ಟುಕೊಳ್ಳಬೇಕು ಅಥವಾ ಕರವಸ್ತ್ರವನ್ನು ಅಡ್ಡ ಇಟ್ಟುಕೊಳ್ಳುವುದರಿಂದ ಇತರರಿಗೂ ಕೂಡ ರೋಗ ಹರಡುವುದಿಲ್ಲ. ವಾರಕ್ಕೊಮ್ಮೆ ಉಗುರುಗಳನ್ನು ಕಟ್ ಮಾಡುವುದರಿಂದ ಉಗುರಿನ ಕೊಳೆಗಳು ನಮ್ಮ ದೇಹವನ್ನು ತಲುಪುವುದನ್ನು ತಪ್ಪಿಸಿಕೊಳ್ಳಬಹುದು. ಆಹಾರದ ನೈರ್ಮಲ್ಯ ಅಂತಂದ್ರೆ, ಈಗ ನಾವು ಅಡುಗೆ ಮಾಡುವ ಜಾಗ ಗಲೀಜಿದ್ರೆ ಆಹಾರದ ನೈರ್ಮಲ್ಯ ಕಾಪಾಡೋದು ಆಗುವುದಿಲ್ಲ. ಆಹಾರ ಮಾಡುವ ಜಾಗ ತುಂಬಾ ಶುಚಿಯಾಗಿ ಇರಬೇಕು ಮತ್ತು ಅಡುಗೆ ಮಾಡುವ ಸಾಮಾನುಗಳನ್ನು ಅಕ್ಕಿ, ತರಕಾರಿ, ಬೇಳೆ ಅದೇನೇ ಇದೆ ಅದನ್ನೆಲ್ಲಾನು ಕೂಡ ತೊಳೆದು ನಾವು ಅಡುಗೆ ಮಾಡಬೇಕು. ನಂತರ ಮನೆಯ ಒಳಗಿನ ಮತ್ತು ಹೊರಗಿನ ಕಸವನ್ನು ನಿಗದಿಪಡಿಸಿದ ಜಾಗದಲ್ಲಿ ಹಾಕಬೇಕು. ವೈದ್ಯರನ್ನು ಸಂಪರ್ಕಿಸಿ. ನಮಗೆ ಯಾವುದೇ ಒಂದು ಕೆಮ್ಮು, ನೆಗಡಿ, ಜ್ವರ ಬಂದಿದೆ ಅಂದ್ಬಿಟ್ಟು ನಾವು ಮನೆಯಲ್ಲೇ ಔಷಧಿ ತಗೊಂತೀವಿ. ಅದು ತಗೊಳ್ಳೋದು ತಪ್ಪಲ್ಲ. 1 ರಿಂದ 2 ದಿವಸ ತಗೋಬೇಕು. 1 ರಿಂದ 2 ಡೇಸ್ ಅಲ್ಲಿ ನಮಗೆ ಕಡಿಮೆ ಆಗಿಲ್ಲ ಅಂದ್ರೆ ನಾವು ವೈದ್ಯರನ್ನು ಸಂಪರ್ಕಿಸಬೇಕು. ಸಂಪರ್ಕ ಶ್ರಮಿಕರ ಸಹಾಯ ಕೇಂದ್ರವು ಹತ್ತಿರದ ಲೇಬರ್ ಕಾಲೋನಿಗಳಲ್ಲಿ ಆರೋಗ್ಯ ತಪಾಸಣೆಯನ್ನು ಏರ್ಪಡಿಸಲಾಗುತ್ತದೆ. ಎಲ್ಲ ಕಾರ್ಮಿಕರು ಬಂದು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಳ್ಳುವಂತೆ ನೋಡಿಕೊಳ್ಳಲಾಗುತ್ತದೆ. ಈ ಸಮಯದಲ್ಲಿ ಹೆಚ್ಚಿನ ಸಮಸ್ಯೆ ಕಂಡು ಬಂದಲ್ಲಿ ಹತ್ತಿರದ PSCಗೆ ಲಿಂಕೇಜ್ ಮಾಡಲಾಗುತ್ತದೆ. ಹತ್ತಿರದ PSCಗೆ ಹೋಗಲು ನಿಮಗೆ ತಿಳಿಯದೇ ಇದ್ದಾಗ ಸಂಪರ್ಕ ಸಿಬ್ಬಂದಿಯನ್ನು ಸಂಪರ್ಕಿಸಬಹುದು. ಅಥವಾ ನಿಮಗೆ ಸಂಪರ್ಕ ಸಿಬ್ಬಂದಿಗಳು ಸಿಗದೇ ಇದ್ದಾಗ ಸಂಪರ್ಕ ಶ್ರಮಿಕರ ಸಹಾಯ ಕೇಂದ್ರದ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕ ಮಾಡುವುದರಿಂದ ನಿಮಗೆ ಸಂಪರ್ಕ ಸಿಬ್ಬಂದಿಗಳು ಸಹಕಾರ ನೀಡುತ್ತಾರೆ. ಧನ್ಯವಾದಗಳು.